ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ಅಂದರೆ ಸಂಡೇ ಎಪಿಸೋಡ್ಗೆ ಸಂಬಂಧಪಟ್ಟಂತಹ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋ ಫನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಮನೆಗೆ ಒಬ್ಬರು ಅತಿಥಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಅಷ್ಟೇ ಅಲ್ಲದೆ ವೀಕ್ಷಕರೇ ನಿನ್ನೆ ಎಪಿಸೋಡ್ ಹೇಗಿತ್ತು, ಸೊ ನಿನ್ನೆಯ ಒಂದು ಟ್ವಿಸ್ಟ್ ಹೇಗಿತ್ತು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಸೂರಜ್ ಅವರು ಹೊರಗಡೆ ಹೋಗಿದ್ದಾರೆ. ಸೊ ಒಂದು ನಿನ್ನೆ ಶಾಕಿಂಗ್ ಎಲಿಮಿನೇಷನ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆ ಕಿಚ್ಚ ಸುದೀಪ್ ಅವರು ಇರಲಿಲ್ಲ. ಸೊ ಬೀಳ್ಕೊಡೋಕ್ಕೆ ಡೈರೆಕ್ಟ್ ಎಲಿಮಿನೇಷನ್ ಆಯಿತು, ಯಾರ ಕಡೆನೂ ಮಾತಾಡಲಿಲ್ಲ. ಸೊ ಸೀದಾ ಮನೆಗೆ ಹೋದರು ಅಂತಲೂ ಕೂಡ ಹೇಳ್ಬೋದು. ತುಂಬ ಜನಕ್ಕೆ ಶಾಕ್ ಕೂಡ ಆಗಿದೆ. ಸೊ ಸೂರಜ್ ಅವರು ಯಾಕೆ ಹೋದರು ಅಂತ. ಇದು ಬಿಗ್ ಬಾಸ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಇವತ್ತು ಸಂಡೇ ಎಪಿಸೋಡ್ನ ಸ್ವಲ್ಪ ಫನ್ ಆಗೂ ಇರುತ್ತೆ. ಗೆಸ್ಟ್ಗಳು ಎಂಟ್ರಿ ಕೊಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ನಿನ್ನೆ ಒಂದಿಷ್ಟು ಜನ ಗೆಸ್ಟ್ಗಳು ಎಂಟ್ರಿ ಕೊಟ್ಟಿದ್ರು. ಸೊ ಇವತ್ತು ಕೂಡ ಬಿಗ್ ಬಾಸ್ ಮನೆಗೆ ಬೆಳಗ್ಗೆನೆ ಸೊ ಅನುಪಮ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ. ಸೊ ಬಿಗ್ ಬಾಸ್ ಮನೆಗೆ ಅನುಪಮ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮುಖ್ಯ ದ್ವಾರದಿಂದ ಎಂಟ್ರಿ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಅವರು ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ತನ್ನ ಮನೆಗೆ ಮರಳಿ ಬಂದಿದ್ದಕ್ಕೆ ಸುಸ್ವಾಗತ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ತುಂಬ ಜನ ತುಂಬ ಖುಷಿಯಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಎಲ್ಲ ಸಂಡೇ ಎಪಿಸೋಡ್ಗೆ ಅಂದರೆ ಸಂಡೇ ಒಂದು ಪಂಚಾಯತಿ ಎಲ್ಲ ರೆಡಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಸೊ ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು. ನಿಮಗೆಲ್ಲ ಗೊತ್ತಿರ್ಬೋದು ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ. ಸೊ ಹಾಗೆ ಇಲ್ಲಿ ಗೆಸ್ಟ್ಗಳು ಯಾವಕ್ಕೆ ಬರ್ತಾರಪ್ಪ ಅಂದರೆ ಸೊ ಇವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಅಲ್ಲ, ಸೊ ಅವ್ರನ್ನ ಒಬ್ಬೊಬ್ಬರನ್ನ ಸೇವ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ನಮಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ನಿನ್ನೆ 4 ಜನ ಗೆಸ್ಟ್ಗಳು ಎಂಟ್ರಿ ಕೊಟ್ಟಿದ್ರು. ಸೊ 4 ಜನ ಗೆಸ್ಟ್ಗಳಲ್ಲಿ 2 ಜನನ ಸೇವ್ ಮಾಡಿದರು. ಅದೇ ರೀತಿ ಈಗ ಸಂಡೇ ಎಪಿಸೋಡ್ನಲ್ಲಿ ಒಬ್ಬ ಸ್ಪರ್ಧಿನ ಸೇವ್ ಮಾಡುವಂಥ ಚಾನ್ಸಸ್ ಇದೆ. ಆ ಕಾರಣಕ್ಕೆ ಇಲ್ಲಿ ಅನುಪಮ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಫನ್ನು ವಿಚಾರಕ್ಕೆ ಹೋಗೋಣ. ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ಅನುಪಮ ಅವರು ಎಲ್ಲ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಒಬ್ಬೊಬ್ಬರನ್ನ ಕರಿತೀನಿ, ಸೊ ಅವರು ಬಂದು ನಿಮಗೆ ಇಷ್ಟವಾದಂತಹ ಒಬ್ಬ ಸ್ಪರ್ಧಿಯ ಬಗ್ಗೆ ಇಂಟ್ರಡ್ಯೂಸ್ ಅಂದರೆ ಪರಿಚಯ ಮಾಡಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಅಶ್ವಿನಿ ಅವರು ಆ ವೇದಿಕೆಗೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರು ಯಾರ ಹೆಸರು ತೊಗೊಂಡಿದ್ದಾರೆ ಅಂದರೆ ತುಂಬ ಕಾಮಿಡಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರ್ಬೋದು ಇಲ್ಲಿ ಅಶ್ವಿನಿ ಅವರು ರಘು ಅವರ ಹೆಸರನ್ನ ತೊಗೊಂಡಿದ್ದಾರೆ. ಸೊ ಈ ರಘು ಅವರ ಹೆಸರನ್ನ ತೊಗೊಂಡ್ಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳ ರಿಯಾಕ್ಷನ್ ಬೇರೆ ರೀತಿಯೇ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿಯವರ ಮಾತಿಗೂ ಕೂಡ ಅಲ್ಲಿರುವಂಥ ಸ್ಪರ್ಧಿಗಳು ಬಿದ್ದು ನಗ್ತಾ ಇದ್ದಾರೆ. ಅದರಲ್ಲಂತೂ ಸೊ ನಮ್ಮ ರಘು ಅವರು ಫುಲ್ ಖುಷಿಯಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅವರು ಏನು ಹೇಳಿದ್ರಪ್ಪ ಅಂದರೆ ಅಶ್ವಿನಿ ಅವರು ಸೊ ಅನುಪಮ ಅವರ ಇದರಿಗೆ ಅಶ್ವಿನಿ ಅವರು ಏನು ಹೇಳ್ತಾ ಇದ್ದಾರೆ, ಟೋಟಲ್ ಆಗಿ ನಾನು 14 ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀನಿ. ಸೊ ನಾನು ಅವತ್ತು ಒಬ್ಬನ ರಘುನ ಕಂಡಿದ್ದೆ, ಬಟ್ ಈಗ ಒಬ್ಬ ಮಗುನ ಕಾಣ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಓ ಅಂತ ಕೂಗಿ ಈ ಪ್ರಮೋದಲ್ಲಿ ಒಂದು ಸಾಂಗ್ನ ಹಾಕಿದ್ದಾರೆ. ಆ ಸಾಂಗ್ ಕೇಳಿದ ಮೇಲೆ ತುಂಬ ಜನಕ್ಕೆ ಬೇರೆ ರೀತಿಯೇ ಅರ್ಥ ಆಗುತ್ತೆ, ಬಟ್ ಆ ರೀತಿ ಯಾವತ್ತೂ ಅರ್ಥ ತಿಳ್ಕೊಬೇಡಿ. ಇದೊಂದು ಸ್ವಲ್ಪ ಫನ್ ಆಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಶ್ವಿನಿ ಅವರು ಇನ್ನೊಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರೀತಿಯಿಂದ ರಘು ಅವ್ರನ್ನ ರಘು ಅಣ್ಣ ಅಂತ ಕರೀತಾರೆ. ಸೊ ನನಗೂ ಕೂಡ ರಘು ಅಣ್ಣ ಅಂತ ಕರೆಯೋಕ್ಕೆ ಆಸೆ, ಬಟ್ ಆದರೆ ಕರೆಯೋಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲ ಕೈ ಮಾಡಿ ತೋರಿಸ್ತಾರೆ. ಆ ಒಂದು ವಿಚಾರದಲ್ಲಿ ಮೇನ್ ಟಾಪಿಕ್ನ ಕಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಪ್ರೋಮೋದಲ್ಲಿ ಆ ಒಂದು ಟಾಪಿಕ್ಗಳನ್ನ ತೋರಿಸಿಲ್ಲ, ಬಟ್ ಮೇನ್ ಪಾಯಿಂಟ್ಗಳನ್ನ ಅಷ್ಟೇ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ಯಾರು ಈ ಒಂದು ಪ್ರೋಮೋ ನೋಡಿ ದಯವಿಟ್ಟು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ನೋಡ್ಕೊಬೋದು. ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ರಘು ಅವರು ಕೂಡ ಅವರ ಬಗ್ಗೆ ಒಂದು ಇಷ್ಟವಾದಂಥ ಸ್ಪರ್ಧಿಗಳ ಬಗ್ಗೆ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಅವರ ಬಗ್ಗೆ ಸೊ ನಮ್ಮ ರಘು ಅವರು ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಅವರಂದರೆ ನನಗೆ ತುಂಬ ಇಷ್ಟ ಅನ್ನೋ ಒಂದು ಮಾತನ್ನ ಇಲ್ಲಿ ರಘು ಅವರು ಮಾತಾಡಿದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಗಿಲ್ಲಿ ಅವರ ರಿಯಾಕ್ಷನ್ ಬೇರೆ ರೀತಿಯೇ ಇದೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಫನ್ ಆಗಿದೆ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ಸ್ ಆಲ್ಮೋಸ್ಟ್ ಫನ್ ಆಗೇ ಇರುತ್ತೆ, ಸ್ವಲ್ಪ ಸೀರಿಯಸ್ ಆಗೂ ಇರುತ್ತೆ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಈಗ ಡಬಲ್ ಎಲಿಮಿನೇಷನ್ ಪ್ರಕಾರ ನಿನ್ನೆ ಒಬ್ಬ ಸ್ಪರ್ಧಿ ಈ ಎಲ್ಲ ಗೆಸ್ಟ್ಗಳು ಬರೋಕ್ಕಿಂತ ಮುಂಚೆನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು. ಬಟ್ ಈ ಸಾರಿ ಎಲ್ಲ ಸ್ಪರ್ಧಿಗಳು ಬಂದ ಮೇಲೆ ಹೊರಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬಟ್ ಅದು ಬಿಗ್ ಬಾಸ್ಗೆ ಬಿಟ್ಟಿದ್ದು, ಏನು ಮಾಡ್ತಾರೆ ಏನು ಅಂತ. ಬಟ್ ಇವತ್ತೊಂದು ಎಲಿಮಿನೇಷನ್ ಖಂಡಿತ ಇದ್ದೇ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ಕೂಡ ಇನ್ನೊಂದಿಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಅವರು ಕೂಡ ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಕೂಡ ಅವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಮಾತಿಗೆ ಸೊ ರಘು ಅವರು ತಮ್ಮ ಎದೆ ಮೇಲೆ ಕೈ ಇಟ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸೀನ್ ನೋಡಿಬಿಟ್ಟು ಗಿಲ್ಲಿ ಅವ್ರು ಸುಮ್ಮನೆ ಇರ್ತಾರ, ಇದೇನು ರಿಯಲಿ ಸ್ವಯಂವರ ರೀತಿ ನಡೀತಾ ಇದೆಯಲ್ಲಪ್ಪ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಯಾಕಪ್ಪ ಅಂದರೆ ಫನ್ನಾಗೂ ಕೂಡ ಇದೆ. ಬಟ್ ಇದ್ರೂ ಕಿಚ್ಚ ಸುದೀಪ್ ಅವರು ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಸೊ ಅವರು ಒಂದಿಷ್ಟು ವಿಷಯಗಳ ಪ್ರಕಾರ ಅವರು ಏನೋ ಒಂದು ಮೂವಿ ಪ್ರಮೋಷನ್ಗೆ ಹೋಗಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ. ಸೊ ಆ ಒಂದು ಕಾರಣಕ್ಕೆ ಅವರು ಈ ಒಂದು ಬಿಗ್ ಬಾಸ್ ಅಂದರೆ ಈ ವಾರದ ಪಂಚಾಯತಿ ನಡೆಸ್ಕೊಡೋಕೆ ಆಗಿಲ್ಲ. ಬಟ್ ಆದರೂ ಕೂಡ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ವಿಭಿನ್ನವಾದ ಗೆಸ್ಟ್ಗಳು ಸಹ ಎಂಟ್ರಿ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅಷ್ಟೇ ಅಲ್ಲದೆ ಈಗ ಎಲಿಮಿನೇಷನ್ ಕೂಡ ನಡೀತಾ ಇದರ ಮಧ್ಯೆ ಎಲಿಮಿನೇಷನಲ್ಲಿ ಕೆಲವೊಂದು ಸ್ಪರ್ಧಿಗಳು ಸೇಫ್ ಆಗ್ತಾ ಇದ್ದಾರೆ, ಕೆಲವೊಂದು ಜನ ಡೇಂಜರ್ ಝೋನಲ್ಲಿ ಇದ್ದಾರೆ.
ಬಟ್ ಆದರೆ ನಿನ್ನೆಯ ಒಂದು ಎಲಿಮಿನೇಷನ್ ನೋಡಿದ್ಮೇಲೆ ತುಂಬ ಟ್ವಿಸ್ಟ್ ಆಗಿದೆ, ಅಲ್ಲೂ ಕೂಡ ಒಂದು ಶಾಕ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಎಲ್ಲೋ ಸೂರಜ್ ಅವರು ಇನ್ನೂ ಇರಬೇಕಾಗಿತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ನೇ ಕೊಡ್ತಾಯಿದ್ರು. ಬಟ್ ಗೊತ್ತಿಲ್ಲ ಹೊರಗಡೆ ಫ್ಯಾನ್ಸ್ಗೆ ಯಾವ ರೀತಿ ಅವ್ರು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಸೊ ಇನ್ಮೇಲೆ ಇದೇ ರೀತಿ ಡಬಲ್ ಎಲಿಮಿನೇಷನು ಆಗುತ್ತೆ, ಟ್ರಿಬಲ್ ಎಲಿಮಿನೇಷನು ಆಗುತ್ತೆ, ಮಿಡ್ ವೀಕ್ ಎಲಿಮಿನೇಷನು ಆಗುತ್ತೆ. ಯಾಕಪ್ಪ ಅಂದರೆ ಇನ್ನು ಫಿನಾಲೆ ಹತ್ತಿರ ಬರೋ ಚಾನ್ಸಸ್ ಇದೆ ಅಂತ ಅನ್ಕೊತೀನಿ ಈ ರೀತಿ ಒಂದು ಎಲಿಮಿನೇಷನ್ ಆಗ್ತಾಯಿದ್ರೆ. ನಿಮಗೆಲ್ಲ ಗೊತ್ತಿರ್ಬೋದು 2 ವಾರ ಯಾವುದೇ ರೀತಿಯ ಎಲಿಮಿನೇಷನ್ ನಡೆದಿರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಡಬಲ್ ಎಲಿಮಿನೇಷನ್ ಮಾಡಿದ್ರು, ಆ ಒಂದು ಸೀನ್ಗೋಸ್ಕರ ಈ ರೀತಿ ಆಯಿತು ಒಂದು ಗೊತ್ತಿಲ್ಲ. ಬಟ್ ಇನ್ಮೇಲೆ ಬಿಗ್ ಬಾಸ್ನ ಅಸಲಿ ಆಟ ಶುರು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಮಿಡ್ ವೀಕ್ ಎಲಿಮಿನೇಷನ್ನು ಆಗ್ಬೋದು, ಇಲ್ಲ ಟ್ರಿಬಲ್ ಎಲಿಮಿನೇಷನು ಆಗ್ಬೋದು, ಡಬಲ್ ಎಲಿಮಿನೇಷನ್ ಕೂಡ ಆಗ್ಬೋದು. ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟ್ ಆಗಿ ಅವರ ಪಂಚಾಯಿತಿಲಿ ಕೂಡ ಹೇಳಿದ್ದಾರೆ. ಬಟ್ ಇನ್ಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ, ಒಳ್ಳೆ ಟಾಸ್ಕ್ಗಳು ನಡೆಯುವಂಥ ಚಾನ್ಸಸ್ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಈಗ ನಿನ್ನೆ ಅಷ್ಟೇ ಸೂರಜ್ ಅವರು ಹೊರಗಡೆ ಹೋಗಿದ್ದಾರೆ, ನೋಡಬೇಕು ಇವತ್ತಿನ ಎಪಿಸೋಡ್ನಲ್ಲಿ ಅಂದರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಯಾರು ಹೋಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ. ಸೊ ನಿನ್ನೆ ಒಂದು ಎಪಿಸೋಡ್ ಹೇಗಿತ್ತು ಮತ್ತು ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದು ಯಾರಿಗೆಲ್ಲ ಇಷ್ಟ ಆಗಿದೆ ಮತ್ತು ಯಾರು ಅವರು ಹೋಗಬಾರ್ದು ಅಂದ್ಕೊಂಡಿದೆ, ದಯವಿಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ. ಸೊ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ಗಳಲ್ಲಿ ಕೆಲವೊಂದಿಷ್ಟು ಗೆಸ್ಟ್ಗಳು ಎಂಟ್ರಿ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದರೆ ನಿನ್ನೆ ಟೋಟಲ್ ಆಗಿ 4 ಗೆಸ್ಟ್ಗಳು ಎಂಟ್ರಿ ಕೊಟ್ಟಿದ್ರು. ಬಟ್ ಈಗ ಬಂದಂಥ ಪ್ರೋಮೋದಲ್ಲಿ ಒಬ್ಬ ಸ್ಪರ್ಧಿನ ಮಾತ್ರ ತೋರಿಸಿದ್ದಾರೆ, ಹೇಳೋಕ್ಕಾಗಲ್ಲ ಇನ್ನೂ ಯಾರೋ ಗೆಸ್ಟ್ಗಳು ಎಂಟ್ರಿ ಆಗ್ಬೋದು, ಆಗ್ದೂ ಇರ್ಬೋದು. ನಾನೊಂದು ಥಿಂಕ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ, ನನಗೆ ಯಾವುದೇ ಥರದ ಅಪ್ಡೇಟ್ ಏನಿಲ್ಲ. ಬಟ್ ನಾನು ಥಿಂಕ್ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನೆ ಎಪಿಸೋಡ್ನಲ್ಲಿ ಯಾವ ರೀತಿ ಗೆಸ್ಟ್ಗಳು ಬಂದಿದ್ರು ಆ ರೀತಿ ಗೆಸ್ಟ್ಗಳು ಬರುವಂಥ ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ನಮ್ಮ ಗಿಲ್ಲಿಯವರು ಈ ವಾರದ ಮನೆಯ ಕ್ಯಾಪ್ಟನ್ ಕೂಡ ಹಾಕಿದ್ದಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗ್ತಾ ಇದೆ. ಹೆಂಗಪ್ಪ ಅಂದರೆ ಈಗ ಫ್ಯಾಮಿಲಿ ವೀಕಲ್ಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ನ ಕೊಟ್ಟರು. ಬಟ್ ಫ್ಯಾಮಿಲಿ ವೀಕ್ ಆದ ಮರುದಿನವೇ ಸ್ಪರ್ಧಿಗಳಿಗೆ ಒಂದು ಟ್ವಿಸ್ಟ್ನ ಕೊಟ್ಟರು ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸು. ಏನಪ್ಪ ಅಂದರೆ ಡಬಲ್ ಇವ್ಯಾಕ್ಷನ್ ಅಂತಲೂ ಕೊಟ್ಟರು. ಸೊ ಆ ಒಂದು ಸೀನ್ ನೋಡಿದ ಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ. ಬಟ್ ಈಗ ಡಬಲ್ ಎಲಿಮಿನೇಷನಲ್ಲಿ ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಒಬ್ಬರು ಹೋಗೋದಂತೂ ಪಕ್ಕ ಕನ್ಫರ್ಮ್ ಆಗಿದೆ. ಸೊ ಇದುವರೆಗೆ ಈ ಡಬಲ್ ಎಲಿಮಿನೇಷನ್ ಬಗ್ಗೆ ಯಾವುದೇ ರೀತಿಯ ಸುಳುವನ್ನು ಕೊಟ್ಟಿರಲಿಲ್ಲಾಗಿತ್ತು. ಬಟ್ ಆದರೆ ಬಿಗ್ ಬಾಸ್ ನಿನ್ನೆ ಒಂದು ಎಪಿಸೋಡ್ ಪ್ರೋಮೋನ ಮುಂಚಿತವಾಗಿ ಅಪ್ಲೋಡ್ ಮಾಡಿದರು. ಅಂದರೆ ನಿನ್ನೆ ಬೆಳಗ್ಗೆನೇ ಬೇಗ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಒಂದು ಸಿಗ್ನಲ್ನ ಕೊಟ್ಟಿದ್ದರು. ಅದೇ ಒಂದು ಸ್ಪರ್ಧಿಗಳು ಕೂಡ ಶಾಕ್ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಇವರು ಆಲ್ಮೋಸ್ಟ್ ಕಿಚನ ಪಂಚಾಯಿತಿಲಿ ಈ ಒಂದು ಶಾಕ್ನ ಕೊಡ್ತಿದ್ರು. ಅಂದರೆ ಎಲಿಮಿನೇಷನ್ ಆಗೋ ಟೈಮ್ನಲ್ಲಿ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ರು. ಬಟ್ ಆದರೆ ಈ ವಾರದ ಒಂದು ಪಂಚಾಯಿತಿ ಶುರುವಾಗಕ್ಕಿಂತ ಮುಂಚೆನೇ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಮುಂಚಿತವಾಗಿ ಬಿಗ್ ಬಾಸ್ ಅವರು ತಿಳಿಸ್ಕೊಟ್ಟಿದ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ವಿಚಾರದಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ರು, ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಅಂತ. ಬಟ್ ನಿನ್ನೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಸೇಫ್ ಆದರು ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಎಪಿಸೋಡ್ನಲ್ಲಿ ಮೊದಲು ಸೇವ್ ಆಗಿದ್ದು ಗಿಲ್ಲಿ, ಎರಡನೇದಾಗಿ ಅಶ್ವಿನಿಯವರು, ಮೂರನೇದಾಗಿ ಯಾರು ನಮ್ಮ ರಘು ಅವರು ಅಂತಲೂ ಕೂಡ ಹೇಳ್ಬೋದು. ಇನ್ನು ಉಳಿದಂಥ ಸ್ಪರ್ಧಿಗಳು ಇನ್ನು ನಾಮಿನೇಷನ್ ಡೇಂಜರ್ ಝೋನಲ್ಲೇ ಇದ್ದಾರೆ. ಆಲ್ರೆಡಿ ಈಗ ಆ ಡೇಂಜರ್ ಝೋನಲ್ಲಿ 10 ಜನ ನಾಮಿನೇಟ್ ಆಗಿದ್ದರು. 10 ಜನದಲ್ಲಿ 3 ಹೊರತುಪಡಿಸಿ ಅಂದರೆ 8 ಜನರಲ್ಲಿ ಒಬ್ಬರು ಎಲಿಮಿನೇಷನ್ ಆಗಿದ್ದಾರೆ. ಇನ್ನು 7 ಜನ ಇನ್ನು ನಾಮಿನೇಷನ್ ಲಿಸ್ಟಲ್ಲೇ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅವರಲ್ಲಿ ಯಾರು ಹೋಗುವಂಥ ಚಾನ್ಸಸ್ ತುಂಬ ಹೈ ಇದೆ. ಸೊ ನಿಮ್ಮ ಪ್ರಕಾರ ಇವತ್ತಿನ ಎಲಿಮಿನೇಷನಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋದಲ್ಲಿ. ಬಾಯ್ ಫ್ರೆಂಡ್ಸ್.